ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗು, ಅಕ್ಷಯ ತೃತೀಯ. ಅದು ನಮ್ಮ ಮನೇದು ಸ್ವಲ್ಪ ವರ್ಕೆಲ್ಲ ನಡೀತಿರೋದ್ರಿಂದ ಅಷ್ಟೇನು ಮಾಡೋಕ್ಕೆ ಹೋಗಿರಲಿಲ್ಲ. ನಾನು ಜಸ್ಟ್ ಪೂಜೆ ಮಾಡಿದ್ದೆ ಅಷ್ಟೇನೆ. ನಮ್ಮ ಹೆಣ್ಮಕ್ಳಿಗಂತೂ ಅಕ್ಷಯ ತೃತೀಯ ಅಂದರೆ ಫಸ್ಟು ತಲೆಗೆ ಬರೋದೇ ಗೋಲ್ಡು, ಏನಾದರೂ ಗೋಲ್ಡು ಅಥವಾ ಸಿಲ್ವರು ಈ ಥರ ಕಾಸ್ಟ್ಲಿ ಐಟಮ್ ಏನಾದ್ರು ತೊಗೋಬೇಕು ಅಂತಲೇ ತಲೆಗೆ ಬರುತ್ತೆ. ಮನೇಲಿ ಈ ಸರಿ ಬೇರೆ ಕಡೆ ಗಮನ ಇದ್ದಿದ್ದರಿಂದ ಈ ಸರಿ ಗೋಲ್ಡೇನು ಪರ್ಚೇಸ್ ಮಾಡಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಅದ್ರ ಜೊತೆಗೆ ಬಜೆಟು ಕೂಡ ಬೇರೆ ಕಡೆ ಸ್ಪ್ಲಿಟ್ ಆಗಿಬಿಟ್ಟಿತ್ತು. ಅದಕ್ಕೆ ಗೋಲ್ಡ್ ಕಡೆ ಏನು ಗಮನ ಕೊಡಲಿಲ್ಲ ನಾವು ಈ ಸಾರಿ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ. ಈ ಗಾದೆ ಮೀನಿಂಗ್ ಬಂದು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಹಾಗೇನೇ ಅಕ್ಷಯ ತೃತೀಯದಲ್ಲಿ ಈ ಗಾದೆ ತುಂಬಾ ನೆನಪಾಗುತ್ತೆ. ಅದು ನನಗೆ ನೆನಪಾಗೋದಲ್ಲ, ನನ್ನ ಹಸ್ಬೆಂಡಿಗೆ ನೆನಪಾಗುತ್ತೆ. ಆದರೂ ಕೊಡಿಸ್ಬೇಕಾಗುತ್ತೆ ಅಂತಲೇ ಮುಂಚೆನೇ ಈ ಗಾದೆನ ಹೇಳಿಬಿಟ್ಟಿರ್ತಾರೆ. ಇದ್ದೇ ಇರುತ್ತಲ್ವ ಈ ಮಿಡಲ್ ಕ್ಲಾಸ್ ಲೈಫಲ್ಲಿ ಈ ಥರ ಎಲ್ಲ. ಈ ಅಕ್ಷಯ ತೃತೀಯ ಅಂದರೆ ಬಸವ ಜಯಂತಿ ದಿವಸ ನಾವೇನೇ ತಗೊಂಡ್ರೂ ಅದು ಅಕ್ಷಯವಾಗಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಾವು ಈ ಅಕ್ಷಯ ತೃತೀಯಗೆ ಬರೀ ಗೋಲ್ಡೇ ಸಿಲ್ವರೇ ಪರ್ಚೇಸ್ ಮಾಡಬೇಕು ಅಂತಲೂ ಏನಿಲ್ಲ. ಮನೆಗೆ ಬೇಕಾಗಿರೋ ಗ್ರಾಸರಿ ಐಟಮ್ಸ್ಗಳನ್ನ ಕೂಡ ತಗೋಬೋದು. ಅದರಲ್ಲಿ ಮುಖ್ಯವಾಗಿ ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಅಕ್ಕಿ. ಉಪ್ಪಲ್ಲಿ ಆ ಸಾಕ್ಷಾತ್ ಲಕ್ಷ್ಮಿನೇ ಇರ್ತಾರೆ ಅಂತ ಹೇಳ್ತಾರೆ. ನಾನು ಇವಾಗ ಅಷ್ಟೇ ಪೂಜೆಗೆ ಉಪ್ಪು, ಹುಣಸೆಹಣ್ಣು, ಅಕ್ಕಿ, ಬೇಳೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಅವರವರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾರೆ ಅಷ್ಟೇನೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಈ ದಿವಸ ಯಾವುದೇ ಥರದ ಪಂಚಾಂಗ ಆಗಲಿ ಏನು ನೋಡೋದಿಲ್ಲ. ಏನಾದರೂ ಶುಭ ಕಾರ್ಯಗಳು ಮಾಡೋದಾದರೆ ಈ ದಿವಸ ಫುಲ್ ಡೇ ತುಂಬಾ ಚೆನ್ನಾಗಿರುತ್ತೆ ಟೈಮು. ಹಾಗೆಯೇ ನಾನು ಬೆಳಗ್ಗೆನೇ ಪೂಜೆ ಮುಗಿಸಿದ್ದೆ. ನೈವೇದ್ಯಕ್ಕೇನು ಮಾಡಿರಲಿಲ್ಲ. ಇನ್ನು ಮನೇಲಿ ಸ್ವಲ್ಪ ಹಳಸಲೆಣ್ಣೆ ಇದ್ದಿದ್ದರಿಂದ ಹಳಸಲೆಣ್ಣೆ ಕೀರು ಮಾಡೋಣ ಅಂತ ಅಂದ್ಬಿಟ್ಟು ಹಳಸಲೆಣ್ಣೆ ಬಿಡಿಸ್ತಾ ಇದ್ದೀನಿ. ಹಳಸಲೆಣ್ಣೆ ಬೀಜ ಎಲ್ಲ ರಿಮೂವ್ ಮಾಡಿ ಈ ಥರ ಸಪ್ರೇಟಾಗಿ ಹಳಸಲೆಣ್ಣೆ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ಗಳ ಥರ ಮಾಡಿಕೊಂಡು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನೂ ಹುರಿದು ಇಟ್ಕೊಂಡಿದ್ದೆ, ಅದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಗಸಗಸೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿದಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆಯೇ 1 ಅಥವಾ 2 ಏಲಕ್ಕಿ ಆ್ಯಡ್ ಮಾಡಿಕೊಂಡು ನುಣ್ಣಕ್ಕಾಗೋ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಹಳಸಲೆಣ್ಣೆನ ಆದಷ್ಟು ಸ್ವೀಟಾಗಿರೋದನ್ನ ತೊಗೊಳ್ಳಿ, ಹುಳಿ ಆಗಿರೋದು ತೊಗೊಳಕ್ಕೆ ಹೋಗಬೇಡಿ. ಹಾಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಹಾಲು ಕುದಿ ಬರಬೇಕು. ಹಾಲಿಗೆ ಹಾಗೆಯೇ ಸಕ್ಕರೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಹಳಸಲೆಣ್ಣೆ ಸ್ವೀಟ್ ಇದ್ದರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಅದು ಹಳಸಲೆಣ್ಣೆ ಸ್ವೀಟ್ ಇಲ್ಲ ಹುಳಿ ಇದೆ ಅಂದರೆ ಹುಳಿಯಲ್ಲಿ ಮಾಡೋಕ್ಕಾಗೋದಿಲ್ಲ ಇದು, ಯಾಕಂದರೆ ಹಾಲು ಒಡೆದೋಗ್ಬಿಡುತ್ತೆ. ಸ್ವೀಟ್ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಹಳಸಲೆಣ್ಣೆ ಚೆನ್ನಾಗಿರೋದು ತಗೊಳ್ಳಿ. ಈಗ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು, ಆ ಥರ ಮಿಕ್ಸ್ ಮಾಡಿಕೊಂಡು ಕರ್ಗಕ್ಕೆ ಬಿಟ್ಟಿದ್ದೀನಿ. ಅದು ಕರಗಿ ಕುದಿ ಬಂದಮೇಲೆ ಅದೇನು ರುಬ್ಬಿದ್ದೋ ಅದನ್ನು ಇದಕ್ಕೆ ಹಾಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕಿದು. ನಿಧಾನಕ್ಕೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಹಳಸಲೆಣ್ಣು ಮತ್ತು ಗಸಗಸೆ ಎಲ್ಲ ಏನು ಹಾಕಿದ್ದೋ ಅದು ನುಣ್ಣಗೆ ಗ್ರೈಂಡ್ ಆಗಿರಬೇಕು, ಇಲ್ಲಾಂದರೆ ಈ ಥರ ಹಾಲಿಗೆ ಹಾಕಿದಾಗ ಗಂಟು ಥರ ಆಗಿಬಿಡುತ್ತೆ ನುಣ್ಣಕ್ಕಾಗಿಲ್ಲ ಅಂದರೆ. ಹಳಸಲೆಣ್ಣೆ ಸೀಸನ್ ಬಂದಾಗ ಇದರಲ್ಲಿ ವೆರೈಟಿ ಫುಡ್ಗಳೆಲ್ಲ ಮಾಡ್ತಾರೆ. ದೋಸೆ, ಸ್ವೀಟ್ಸು ಆ ಥರ ಎಲ್ಲನೂ. ಕುಂದಾಪುರ ಕಡೆ ಅಂತೂ ಈ ಹಳಸಲೆಣ್ಣೆ ದೋಸೆ ತುಂಬಾ ಮಾಡ್ತಾರೆ. ಇದೇನಂದರೆ ಸೀಸನ್ ಹಣ್ಣುಗಳನ್ನ ಸೀಸನಲ್ಲೇ ತಿನ್ಬಿಡಬೇಕು, ಮತ್ತು ಆಮೇಲೆ ಬೇಕು ಅಂದರೂ ಸಿಗೋದಿಲ್ಲ. ಅದು ಸಿಕ್ಕಿದ್ರೂ ಸೀಸನಲ್ಲಿ ಸಿಗೋ ಥರ ಸೀಸನಲ್ಲಿ ಸಿಗೋ ಹಣ್ಣಿನ ಟೇಸ್ಟ್ ಥರ ಅಂತೂ ಇರೋದಿಲ್ಲ. ಅದಕ್ಕೆ ಹೇಳೋದು, ಈ ಹಳಸಲೆಣ್ಣು, ಮಾವಿನ ಹಣ್ಣು ಆಗಿರ್ಬೋದು, ಸಪೋಟ, ಇದೆಲ್ಲ ಸೀಸನ್ ಫ್ರೂಟ್ಸ್ಗಳು. ಯಾವಾಗ ಸಿಗುತ್ತೋ ಆವಾಗಲೇ ತಿನ್ಬೇಕು ಅದನ್ನು. ಈ ಹಲಸಿನ ಹಣ್ಣು ಏನು ರುಬ್ಬಿದೋ ಅದು ನೀಟಾಗಿ ಹಾಲಿನ ಜೊತೆ ಮಿಕ್ಸ್ ಆಗಿದೆ. ಅದು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹುರಿದಿರೋ ಅಂಥ ಶಾವಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಕಪ್ ಆಗೋಷ್ಟು ಓಟ್ಸ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಟ್ಸ್ ಯಾಕಂದರೆ ಇದು ಹಳಸಲೆಣ್ಣಾಗಿರೋದ್ರಿಂದ ನುಣ್ಣಕ್ಕೆ ರುಬ್ಬಿಟ್ಟಿರ್ತೀವಲ್ಲ, ಅದರಿಂದ ಬಾಯಿಗೇನು ಸಿಗೋದಿಲ್ಲ. ಓಟ್ಸ್ ಆಗಲಿ ಅವಲಕ್ಕಿ ಆಗಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಇದು. ಅದಕ್ಕೆ ಈಗ ನಾನು ಓಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಟ್ಸ್ ಬೇಡ ಅಂತ ಅಂದವರು ಅವಲಕ್ಕಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಆ್ಯಡ್ ಮಾಡಾದ್ಮೇಲೆ ಇದು ನೀಟಾಗಿ ಒಂದು ಕಡೆಯಿಂದ ತಿರುಗಿಸ್ಕೋಬೇಕು. ಈ ಥರ ಗಂಟು ಆಗೋಕ್ಕೆ ಬಿಡಬಾರ್ದು, ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ನಾನು. ಈ ಥರ ಹಳಸಲೆಣ್ಣು ಸ್ವಲ್ಪ ರುಬ್ಬಾದ್ಮೇಲೆ ಲೋಳೆ ಬರೋದ್ರಿಂದ
ನಾವೇನೇ ಇದಕ್ಕೆ ಆ್ಯಡ್ ಮಾಡಿದರೂ ಕೂಡ ಅದು ಗಂಟು ಗಂಟು ಥರ ಆಗ್ತಾ ಇರುತ್ತೆ. ನಾವು ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತುಪ್ಪದಲ್ಲಿ ಹುರಿದಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಆ್ಯಡ್ ಮಾಡಿ ಒಂದೆರಡು ಕುದಿ ಬಂದರೆ ಸಾಕು, ಚೆನ್ನಾಗಾಗಿರುತ್ತೆ. ಯಾವಾಗಲೂ ನಾರ್ಮಲ್ ಶಾವಿಗೆ ಪಾಯಸ, ಹಾಲು ಪಾಯಸ ಅದೆಲ್ಲ ಕುಡ್ದು ತುಂಬ ಬೇಜಾರಾಗಿದ್ದರೆ ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ರೆಡಿ ಆಗಿದೆ. ಈಗಿದು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಆದಷ್ಟು ನಾನು ಚೇಂಜ್ ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ಹಳಸಲೆಹಣ್ಣು ಖೀರಿಗೆ ಆ ಓಟ್ಸ್ ಹಾಕಿರೋದ್ರಿಂದನೇ ಎಕ್ಸ್ಟ್ರಾ ಟೇಸ್ಟೇ ಬಂದಿದೆ. ಈ ಹಳಸಲೆಹಣ್ಣು ಖೀರು ತಿನ್ನಬೇಕಾದ್ರೆ ಮಧ್ಯ ಬಾಯಿಗೆ ಸಿಗ್ತಾ ಇದೆ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಅಕ್ಷಯ ತೃತೀಯ ಬಂತು, ಏನಾದ್ರು ತಗೊಳ್ಳೇಬೇಕು ಅಂತ ಸಾಲ ಎಲ್ಲ ಮಾಡಿ ಏನು ತಗೊಳ್ಳೋಕೆ ಹೋಗಬೇಡಿ. ನಾವು ಮಾಡೋ ಕೆಲಸದಲ್ಲೇ ಆ ದೇವ್ರನ್ನ ನೋಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಪೂಜಾ ವ್ಲಾಗ್ನ ಈ ಥರ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ಸಂಡೇ ಮದರ್ಸ್ ಡೇ ಇದೆ. ಎಲ್ಲ ತಾಯಂದರಿಗೂ ಹ್ಯಾಪಿ ಮದರ್ಸ್ ಡೇ. ಮದರ್, ತಾಯಿ ಅಂದ್ರೇ ಜವಾಬ್ದಾರಿ ಅನ್ನೋ ಅರ್ಥನೇ ಬಂದ್ಬಿಡುತ್ತೆ. ಆ ಜವಾಬ್ದಾರಿನ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಈ ಥರ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ಎಲ್ಲ ತಾಯಂದಿರು ಯಾವಾಗಲೂ ಹ್ಯಾಪಿಯಾಗಿರಿ. ನಾವು ಹ್ಯಾಪಿಯಾಗಿದ್ದರೆ ಮನೆಯವರೆಲ್ಲರೂ ಹ್ಯಾಪಿಯಾಗಿರ್ತಾರೆ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.